ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈಗ ತಾನೇ ಜಗತ್ತು ಕೊರೋನಾ ವೈರಸ್ ಅನ್ನುವಂತಹ ವೈರಸ್ನಿಂದ ಸುಧಾರಿಸ್ಕೊಳ್ತಾ ಇದೆ. ಸಾಕಷ್ಟು ಜನರ ಜೀವ ಹೋಯ್ತು, ಸಾಕಷ್ಟು ಜನರ ಜೀವನ ಹೋಯ್ತು. ಏನೆಲ್ಲ ಆದ ನಂತರ ಈಗ ಒಂದಷ್ಟು ಮರಳಿ ಎಲ್ಲ ವಾಪಸ್ ಬರುವಂತಹ ಹಂತದಲ್ಲಿ ಈಗ ಇನ್ನೊಂದು ಯಾವುದೋ ಹೊಸ ವೈರಸ್ ಅನ್ನುವಂತಹ ಭಯ ಎಲ್ಲ ಕಡೆ ಆವರಿಸ್ತಾ ಇದೆ. ಅದು ಸದ್ಯಕ್ಕೆ ಸಮುದ್ರದ ಮಧ್ಯದಲ್ಲಿ ಸಿಗಾಕೊಂಡಿರುವ ರೀತಿಯಲ್ಲಿದ್ದರೂ ಸಹ ಅದು ಎಲ್ಲಾ ಕಡೆ ಹರಡುವ ಸಾಧ್ಯತೆಗಳಿದೆ. ಯಾಕೆ ಅಂದ್ರೆ ಅದು ಇಲಿಯ ಮೂಲಕ ಹರಡುವಂತಹ ವೈರಸ್. ಅದರ ಹೆಸರು ಹ್ಯಾಂಟಾ ವೈರಸ್. ಸೊ ಹೇಗೆ ಬಂತು ಇದು, ಯಾಕೆ ಈ ಹ್ಯಾಂಟಾ ವೈರಸ್ ಬಗ್ಗೆ ಈಗ ಚರ್ಚೆಗಳಾಗ್ತಿದ್ದಾವೆ, ಏನ್ ನಡೀತಾ ಇದೆ ಇದರ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ಕೊಡ್ತೀನಿ. ಮತ್ತು ಈ ಹಿಂದೆ ಭಾರತದಲ್ಲಿಯೂ ಸಹ ಈ ವೈರಸ್ ಪತ್ತೆ ಆಗಿತ್ತು. ಸಾಧಾರಣವಾಗಿ ಪತ್ತೆ ಆಗ್ತಾನೆ ಇರುತ್ತೆ. ಆದರೂ ಸಹ ಯಾಕೆ ಅದು ಹೆಚ್ಚಿಗೆ ಹರಡಿಲ್ಲ ಅದರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಏನಾಯ್ತು ಅಂದ್ರೆ ಏಪ್ರಿಲ್ 1 ಮೊನ್ನೆ ಏಪ್ರಿಲ್ 2026 ಏಪ್ರಿಲ್ 1 ಅರ್ಜೆಂಟೀನಾದ ಊಶುವಾಯ ಅನ್ನುವಂತಹ ಒಂದು ಪ್ರದೇಶದಿಂದ ಒಂದು ಕ್ರೂಸ್ ಶಿಪ್, ಪ್ರವಾಸ ಹೋಗುವಂತಹ ಹಡಗು, ದೊಡ್ಡ ಹಡಗು, ಅದು ಹೊರಡಿತು. ಅಟ್ಲಾಂಟಿಕ್ ಸಾಗರದ ಮೂಲಕ ಹೋಗಿ ಯುರೋಪ್ ತಲುಪುವಂತಹ ಒಂದು ಕ್ರೂಸ್ ಶಿಪ್, ಅದು ಒಂದು ಟ್ರಿಪ್ ಹೋಗುವಂತಹದ್ದು. ಅದರಲ್ಲಿ ಸುಮಾರು 150 ಜನ ಇದ್ರು, ಸಿಬ್ಬಂದಿಯನ್ನು ಸೇರಿಸಿ. 33 ದೇಶಗಳಿಂದ ಪ್ರಜೆಗಳಿದ್ದರು. ಓಡಾಟಕ್ಕೆ, ಪ್ರವಾಸಕ್ಕೆ ಅಂತ ಮಾಡಿದ್ರು. ಅದು ಹೋಗ್ತಿರ್ಬೇಕಾದ್ರೆ ಫಸ್ಟ್ 5 ಡೇಸ್ ಎವ್ರಿಥಿಂಗ್ ವಾಸ್ ಫೈನ್. ಏನು ಸಮಸ್ಯೆ ಇಲ್ಲ, ಎಲ್ಲ ಎಂಜಾಯ್ ಮಾಡ್ತಿದ್ರು, ಖುಷಿಯಾಗಿದ್ರು, ಎಲ್ಲ ನಡೀತಾ ಇತ್ತು. ಇದರ ನಡುವೆ ಐದನೇ ದಿನ ಒಬ್ಬ ವ್ಯಕ್ತಿ, 70 ವರ್ಷದ ವ್ಯಕ್ತಿ, ಡಚ್ ದೇಶದ ಪ್ರಜೆ, ಇದ್ದಕ್ಕಿದ್ದ ಹಾಗೆ ಅಸ್ವಸ್ಥನಾಗ್ತಾನೆ. ತೀವ್ರವಾದಂತಹ ಜ್ವರ ಬರುತ್ತೆ, ವಾಂತಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಕ್ರೂಸ್ ಶಿಪ್ ಅಲ್ಲಿ ಮೆಡಿಕಲ್ ಸ್ಟಾಫ್ ಸಹ ಇರ್ತಾರೆ, ಡಾಕ್ಟರ್ ಸಹ ಇರ್ತಾರೆ. ಅವರು ಔಷಧಿ ಕೊಡ್ತಾರೆ, ಬಟ್ ಯಾವುದೇ ರೀತಿಯಾದಂತಹ ಗುಣಮುಖ ಆಗೋದಿಲ್ಲ. ದಿನಂಪ್ರತಿ ಅವನಿಗೆ ಅನಾರೋಗ್ಯ ಹೆಚ್ಚಾಗ್ತಲೇ ಹೋಗುತ್ತೆ. ಕೊನೆಗೆ ಏಪ್ರಿಲ್ 11 ಆತ ಸತ್ತೇ ಹೋಗ್ತಾನೆ. ಆತನ ಜೊತೆಲಿ ಆತನ ಹೆಂಡತಿನೂ ಇರ್ತಾಳೆ. ಆತ ಸತ್ತು ಹೋಗ್ತಾನೆ. ಬಟ್ ಅಲ್ಲೆಲ್ಲೂ ಸಮುದ್ರದ ಮಧ್ಯದಲ್ಲಿ ಇದ್ದಿದ್ದರಿಂದ ಎಲ್ಲಿಯೂ ಸಹ ಹೆಣವನ್ನು ಇಳಿಸೋದಕ್ಕೂ ಸಾಧ್ಯ ಇಲ್ಲ. ಅದನ್ನ ಅಲ್ಲೇ ವ್ಯವಸ್ಥೆಗಳು ಇರ್ತವೆ, ಎಲ್ಲ ಮಾಡಿರುತ್ತೆ. ಆ ದೋಣಿ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. 24 ಅದು ಒಂದು ಆಫ್ರಿಕಾದ ಬಳಿ ಇರುವಂತಹ ಒಂದು ದ್ವೀಪವನ್ನ ಸೇರ್ಕೊಳ್ಳುತ್ತೆ. ಸೆಂಟ್ ಹೆಲೆನಾ ಅನ್ನುವಂತಹ ದ್ವೀಪ. ಆ ದ್ವೀಪಕ್ಕೆ ಬಂದಾಗ ಈ ಡೆಡ್ ಬಾಡಿಯನ್ನು ಇಳಿಸ್ತಾರೆ. ಆ ಡೆಡ್ ಬಾಡಿಯ ಜೊತೆಯಲ್ಲಿ ಆ ಡೆಡ್ ಬಾಡಿಯ ಆ ವ್ಯಕ್ತಿಯ ಹೆಂಡತಿಯನ್ನು ಸಹ ಇಳಿಸ್ತಾರೆ. ಆ ಹೆಂಡತಿಯ ಡೆಡ್ ಬಾಡಿಯನ್ನ ಹಾಕೊಂಡು ದಕ್ಷಿಣ ಆಫ್ರಿಕಾ ತಲುಪ್ತಾಳೆ. ದಕ್ಷಿಣ ಆಫ್ರಿಕಾದ ಜೋಹಾನಸ್ಬರ್ಗ್ಗೆ ತಲುಪಿದ ನಂತರ ಅಲ್ಲಿಂದ ಹ್ಯಾಮ್ಸ್ಟರ್ಡಾಮ್ಗೆ ಹೋಗೋದಕ್ಕೆ, ತನ್ನ ದೇಶಕ್ಕೆ ಡೆಡ್ ಬಾಡಿ ತಗೊಂಡು ಹೋಗೋದಕ್ಕೆ ಏರ್ಪೋರ್ಟ್ಗೆ ಹೋಗ್ತಾಳೆ. ಏರ್ಪೋರ್ಟ್ಗೆ ಹೋದ ನಂತರ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಅಲ್ಲಿ ಹತ್ತಿ ಕೂತ್ಕೊಂಡ ತಕ್ಷಣನೇ ಆಕೆಗೂ ತೀವ್ರವಾದಂತಹ ಜ್ವರ ಕಾಡೋದಕ್ಕೆ ಶುರು ಮಾಡುತ್ತೆ, ವಾಂತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಎಲ್ಲ ರೀತಿಯಲ್ಲೂ ಸಹ ಅವಳು ಅಸ್ವಸ್ಥಳಾಗ್ಬಿಡ್ತಾಳೆ. ಸೊ ಫ್ಲೈಟ್ ಇಂದಾನೇ ಇಳಿಸ್ಬಿಡ್ತಾರೆ, ಚಿಕಿತ್ಸೆ ಕೊಡ್ತಾರೆ, ಏನೂ ಆಗಲ್ಲ. ಮಾರನೇ ದಿನ ಸತ್ತೇ ಹೋಗ್ಬಿಡ್ತಾಳೆ. 25 ಇದೆಲ್ಲ ಆಗತ್ತೆ. 26 ಅವಳು ಸಹ ಸತ್ತು ಹೋಗ್ತಾಳೆ. ಇದಾದ ಕೆಲವೇ ದಿನಗಳಲ್ಲಿ, 2-3 ದಿನಗಳಲ್ಲಿ ಅದೇ ಹಡಗಿನಲ್ಲಿ ಇನ್ನೊಂದು ಜರ್ಮನ್ ಮಹಿಳೆಗೂ ಸಹ ಅದೇ ಗತಿ ಬರುತ್ತೆ. ಆಕೆನೂ ಸತ್ತು ಹೋಗ್ತಾಳೆ, ಇನ್ನೊಂದು ವ್ಯಕ್ತಿನೂ ಸತ್ತು ಹೋಗ್ತಾರೆ. ಇಷ್ಟಾಗ್ತಿರ್ಬೇಕಾದ್ರೆ ಸಮುದ್ರದ ನಡುವೆ ಇರುವಂತಹ ಈ ಹಡಗು ಟೆನ್ಷನ್ ಆಗುತ್ತೆ. WHO ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. WHO ಕಡೆಯಿಂದ ಒಂದಷ್ಟು ಸಿಬ್ಬಂದಿಯನ್ನ ಕಳಿಸ್ತಾರೆ, ಡಾಕ್ಟರ್ಗಳನ್ನ ಚೆಕ್ ಮಾಡೋದಕ್ಕೆ ಏನಾಗ್ತಿದೆ ಅಂತ. ಇಷ್ಟರಲ್ಲ ಆ ಹಡಗಲ್ಲಿ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಇಡೀ ಜಗತ್ತಿನಲ್ಲಿ ಸುದ್ದಿ ಆಗಿದ್ರಿಂದ ಯಾವ ದೇಶ ಸಹ ತನ್ನ ಬಳಿಗೆ ಆ ಹಡಗನ್ನ ಬರೋದಕ್ಕೆ ಬಿಡೋದಿಲ್ಲ. ಯಾರೂ ಒಪ್ಪಲ್ಲ. ನೋ, ನಮ್ಮ ಹತ್ರ ಬರಬೇಡಿ, ಕ್ಲಿಯರ್ ಮಾಡ್ಕೊಂಡು ಬನ್ನಿ, ಅದೇನೋ ಇದೆ, ಅದರಲ್ಲಿ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ, ಏನೋ ವೈರಸ್ ಇದೆ, ನೋಡ್ಕೊಂಡು ಬನ್ನಿ ಅಂತ. ಆ ಸಿಬ್ಬಂದಿ ಅಲ್ಲಿಂದ ಬರ್ತಾರೆ, WHO ಸಿಬ್ಬಂದಿ ಬರ್ತಾರೆ. ಅವರೆಲ್ಲ ಪ್ರೊಟೆಕ್ಷನ್ ಹಾಕೊಂಡು ಬಂದು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ನಂತರ ಕನ್ಫರ್ಮ್ ಆಗುತ್ತೆ, ಇದು ಹ್ಯಾಂಟಾ ವೈರಸ್ನ ಒಂದು ವಿಧ, ಇಲಿಗಳ ಮೂಲಕ ಬರುವಂತಹ ಒಂದು ಹ್ಯಾಂಟಾ ವೈರಸ್ ಅಂತ. ಆನಂತರ ಹೇಗೆ ಬಂತು ಇಷ್ಟು ದೊಡ್ಡ ಹಡಗಲ್ಲಿ ಈ ವೈರಸ್? ಇಲಿಯಲ್ಲಿಂದ ಬಂತು ಈ ಹಡಗಲ್ಲಿ? ಅದು ಸಣ್ಣ ಪ್ರಮಾಣದ ಇಲಿಗಳಲ್ಲ, ದೊಡ್ಡ ಪ್ರಮಾಣದಲ್ಲಿ ಇಲಿಗಳು, ಲಕ್ಷಾಂತರ ಇಲಿಗಳು ಅಥವಾ ಸುಮಾರು ಸಾವಿರಾರು ಇಲಿ ಒಂದೇ ಜಾಗದಲ್ಲಿ ಇದ್ರೆ ಆ ಮೂಲಕ ಬರುವಂತಹದ್ದು ಅದು ವೈರಸ್. ಇಲಿಯಿಂದ ಮನುಷ್ಯನಿಗೆ ಬರುತ್ತೆ. ಹೇಗೆ ಅಂತ ಚೆಕ್ ಮಾಡಿದಾಗ ಮೊದಲಿಗೆ ಸತ್ತು ಹೋಗಿದ್ನಲ್ಲ ಡಚ್ ಪ್ರಜೆ ಮತ್ತು ಅವನ ಹೆಂಡತಿ,
ಅವರು ಈ ಹಡಗು ಹತ್ತೋದಕ್ಕಿಂತ ಮೊದಲು ಒಂದಷ್ಟು ಓಡಾಟ ನಡೆಸಿದ್ರಂತೆ ಅರ್ಜೆಂಟೀನಾದಲ್ಲಿ. ಆ ಓಡಾಟದ ಸಂದರ್ಭದಲ್ಲಿ ಯಾವುದೋ ಒಂದು ದೊಡ್ಡ ಗಾರ್ಬೇಜ್ ಡಂಪಿಂಗ್ ಯಾರ್ಡನ್ನು ಸಹ ಹೋಗಿ ಸುತ್ತಾಡ್ಕೊಂಡು ಫೋಟೋಗ್ರಫಿ ಮಾಡ್ಕೊಂಡು ಬಂದಿದ್ದಾರೆ. ಆ ಗಾರ್ಬೇಜ್ ಏನು ಆ, ಇದೆಲ್ಲ ಕಸ ಎಲ್ಲ ಸುರಿಯುವಂತಹ ಜಾಗ, ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಲಿಗಳಿದ್ದಾವೆ. ಆ ಇಲಿಗಳ ನಡುವೆ ಎಲ್ಲ ಓಡಾಡಿ ಇವರು ಫೋಟೋಗ್ರಫಿ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಅವರಿಗೆ ಆ ವೈರಸ್ ಹತ್ಕೊಂಡಿದೆ, ಇಲಿಗಳ ಮೂಲಕ ಬಂದಿರುವಂತಹದ್ದು. ಒಂದು ಎರಡು ದಿನ ಬಿಟ್ಟು ಇವರು ಹಡಗು ಏರಿದ್ದಿದ್ರೆ ಇವರಿಂದ ವೈರಸ್ ಬರ್ತಿರ್ಲಿಲ್ಲ, ಏನು ಆಗ್ತಿರ್ಲಿಲ್ಲ. ಯಾಕಂದ್ರೆ ಆ ವೈರಸ್ನ ಶಕ್ತಿ ಒಂದೇ ದಿನ ಇರೋದು. ಒಂದು ದಿನ ನಿಮ್ಗೇನು ಎಫೆಕ್ಟ್ ಮಾಡಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಹರಡಲ್ಲ ಅಥವಾ ಅವ್ರಿಗೂ ಏನೂ ಆಗಲ್ಲ. ಆದ್ರೆ ಇವರು ಅವತ್ತೇ ಮಧ್ಯಾಹ್ನದವರೆಗೂ ಅಲ್ಲೆಲ್ಲ ಸುತ್ತಾಡಿ ಸಂಜೆಗೆ ಬಂದು ಹಡಗು ಹತ್ಕೊಂಡ್ಬಿಟ್ರು. ವೈರಸ್ ಈ ವ್ಯಕ್ತಿಗೆ ಬಂದಿತ್ತು. ಸೊ ಈ ವ್ಯಕ್ತಿಯ ಜೊತೆಯಲ್ಲಿ ಇದ್ದಂತಹ ಹೆಂಡತಿಗೂ ಸಹ ಅದು ಹರಡ್ಕೊಂಡಿದೆ. ಆದ್ರೆ ಯೂಶುವಲ್ ಆಗಿ ಅದು ಮನುಷ್ಯರಿಂದ ಮನುಷ್ಯರಿಗೆ ಹರಡೋದಿಲ್ಲ, ಇಲಿಗಳಿಂದಲೇ ನೇರವಾಗಿ ಬರೋದು. ಆದ್ರೆ ತುಂಬಾ ಕ್ಲೋಸ್ ಆಗಿ ಓಡಾಡ್ಕೊಂಡು, ಒಬ್ರದೊಬ್ರು ಊಟ ಹಂಚ್ಕೊಂಡು, ಜೊತೆಲಿ ಇದ್ಕೊಂಡು ಓಡಾಡ್ಕೊಂಡು ಮೈ ಕೈ ತಾಕಿಸ್ಕೊಂಡಿದ್ರೆ ಒಬ್ರಿಗೊಬ್ರು ಹರಡೋ ಸಾಧ್ಯತೆಗಳಿರುತ್ತೆ. ಆ ರೀತಿನೇ ಮೊದಲು ಹೆಂಡತಿಗೆ ಬಂದಿರೋದು. ಆ ಊಟ ಎಲ್ಲ ಒಟ್ಟಿಗೆ ತಿಂತಿದ್ರಲ್ಲ, ಹಾಗಾಗಿ ಇನ್ನೊಂದಷ್ಟು ಜನಕ್ಕೂ ಸಹ ಹರಡ್ಕೊಂಡಿದೆ. ಒಟ್ಟಾರೆಯಾಗಿ ಇಲ್ಲಿವರೆಗೆ 3 ಜನ ಅಸ್ವಸ್ಥರಾಗಿದ್ದಾರೆ, ಸುಮಾರು ಜನ ಆಸ್ಪತ್ರೆಗೆ ಹಾಕಿದ್ದಾರೆ. ಆಮೇಲೆ ಏನಾಯ್ತು, ಆ ಹಡಗನ್ನ ಯಾರೂ ಸಹ ಯಾವ ದೇಶದ ಹತ್ರಕ್ಕೂ ಬರಕ್ ಬಿಟ್ಟಿಲ್ವಲ್ಲ. ಕೊನೆಗೆ ಸ್ಪೇನ್ ತನ್ನದೊಂದು ಸಣ್ಣ ಐಲ್ಯಾಂಡ್ ಇದೆ, ಸಣ್ಣ ದ್ವೀಪ ಇದೆ. ಆ ದ್ವೀಪದ ಹೆಸರು ಟೆನರಿ ಅನ್ನುವಂತಹ ದ್ವೀಪ. ಅಲ್ಲಿಗೆ ಬೇಕಾದ್ರೆ ಹಾಕೊಳ್ಳಿ ನಿಮ್ಮ ಹಡಗನ್ನ ಅಂತ ಪರ್ಮಿಷನ್ ಕೊಟ್ಟ ನಂತರ ಅಲ್ಲಿ ಸ್ಪೇನ್ ತೋರಿಸಿದಂತಹ ಔದಾರ್ಯಕ್ಕೆ ಅದನ್ನ ಹಾಕೊಂಡಿದ್ದಾರೆ. ಅಲ್ಲಿ ಎಲ್ಲರದು ಟೆಸ್ಟಿಂಗು, ಹಾಸ್ಪಿಟಲ್, ಮೆಡಿಸನ್ ಎಲ್ಲ ನಡೀತಾ ಇದೆ. ಈಗ ಏನೋ ನಡೆಯುತ್ತೆ, ಅದು ಕ್ಲಿಯರ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆ ವೈರಸ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಹ್ಯಾಂಟಾ ವೈರಸ್ ಅಂದ್ರೆ ಏನು, ಹೇಗೆ ಬರುತ್ತೆ, ಯಾಕೆ ಇದಾಗಿದೆ, ಈ ರೀತಿ ಹರಡುತ್ತಾ, ಹರಡಿದ್ರೆ ನೆಕ್ಸ್ಟ್ ಕೊರೋನಾ ವೈರಸ್ ರೀತಿಯಲ್ಲಿ ಇಡೀ ಜಗತ್ತನ್ನ ಆವರಿಸ್ಬಿಡುತ್ತಾ, ಮತ್ತೊಂದು ವೈರಸ್ಗೆ ನಾವೆಲ್ಲರೂ ಸಹ ಒಂದು ಆಹ್ವಾನವನ್ನು ಕೊಡ್ತಾ ಇದೀವ ಅಥವಾ ರೆಡಿ ಆಗಬೇಕಾ ಅನ್ನುವ ಪ್ರಶ್ನೆಗಳು ಬಂದಾಗ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಬಂದಿದೆ. ಏನು ಅಂದ್ರೆ ಯೂಶುವಲ್ ಆಗಿ ಇದು ಇಲಿಗಳಿಂದ ನೇರವಾಗಿ ಹರಡುತ್ತೆ, ಗಾಳಿಯಲ್ಲಿ ಹರಡೋದಿಲ್ಲ. ಕೆಮ್ಮಿದ್ರೆ ಸೀನಿದ್ರೆ ಕೊರೋನಾ ತರ ಹರಡೋದಿಲ್ಲ. ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾದಂತಹ ಅವಶ್ಯಕತೆನೂ ಇಲ್ಲ. ತುಂಬಾ ಕ್ಲೋಸ್ ಆಗಿದ್ರೆ ಮಾತ್ರ, ಅಂದ್ರೆ ಒಟ್ಟಿಗೆ ಮಲ್ಕೊಳ್ಳೋದು, ಒಟ್ಟಿಗೆ ಊಟ ಮಾಡೋದು, ಮೈ ಕೈ ತಾಕಿಸ್ಕೊಂಡು ನಿಂತಿರೋದು, ಕೂತಿರೋದು, ಹಿಂಗೆ ಮಾಡಿದ್ರೆ ಮಾತ್ರನೇ ಇದು ಹರಡುವಂತ ಸಾಧ್ಯತೆ ಇರೋದ್ರಿಂದ ಪ್ಯಾಂಡೆಮಿಕ್ ಆಗುವಂತಹ, ಸಾಂಕ್ರಾಮಿಕ ರೋಗ ಆಗುವಂತಹ ಲಕ್ಷಣ ಇದಕ್ಕೆ ಬಹಳ ಕಡಿಮೆ. ಆದರೂ ಸಹ ಈ ಹಡಗಲ್ಲಿ ಒಟ್ಟಿಗೆ ಓಡಾಡಿದ್ರಿಂದ, ಹೀಗೆ ಮಾಡಿದ್ರಿಂದ ಒಂದಷ್ಟು ಜನಕ್ಕೆ ಹರಡಿದೆ. ಅದೇ ರೀತಿ ಇದು ಆಚೆನೂ ಬಂದ್ರೆ ಒಂದೊಂದು ಕುಟುಂಬಗಳಿಗೆ ಅಟ್ಯಾಕ್ ಮಾಡೋ ಸಾಧ್ಯತೆಗಳು ಇರ್ತವೆ. ಕುಟುಂಬದಲ್ಲಿ ಒಬ್ಬರಿಗೆ ಬಂದ್ರೆ ಒಟ್ಟಿಗೆ ಊಟ ಮಾಡ್ತಾರೆ, ಒಟ್ಟಿಗೆ ಇರ್ತಾರೆ, ಒಂದೇ ಮನೆಯಲ್ಲಿ ಇರ್ತಾರೆ, ಏನು ದೈಹಿಕ ಸಂಪರ್ಕಗಳು ಇರ್ತವೆ. ಆ ಕಾರಣಕ್ಕಾಗಿ ಎಲ್ಲ ಹರಡುವಂತ ಸಾಧ್ಯತೆ ಇದೆ. ಆದ್ರೆ ಕೊರೋನಾ ರೀತಿ ಹೆದರಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇದು ಈ ಹಿಂದೆಯೂ ಸಹ ಸಾಕಷ್ಟು ಜನರನ್ನ ಪೀಡಿಸಿತ್ತು. ಯಾವಾಗ 1940s ಅಲ್ಲಿ ಕೊರಿಯಾ ಯುದ್ಧ ನಡೀತಿರ್ಬೇಕಾದ್ರೆ ಅಮೆರಿಕದ ಸೈನ್ಯ ಕೊರಿಯಾಗೆ ಹೋಗಿತ್ತು, ದಕ್ಷಿಣ ಕೊರಿಯಾ ಪರವಾಗಿ ಉತ್ತರ ಕೊರಿಯಾ ವಿರುದ್ಧ ಯುದ್ಧ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಅಮೆರಿಕ ಸೈನ್ಯದಲ್ಲಿ ಸುಮಾರು ಜನಕ್ಕೆ ಈ ಹ್ಯಾಂಟಾ ವೈರಸ್ ಅಂಟ್ಕೊಂಡಿತ್ತು. ಅದು ಯಾವುದಾದ್ರೂ ಕಾಡುಗಳಲ್ಲಿ ಇಲಿಗಳು ಹೆಚ್ಚಿರುವಂತಹ ಒಂದು ಜಾಗದಲ್ಲಿ ಹೋಗಿ ಇವರೇನೋ ಕಾಂಟ್ಯಾಕ್ಟ್ಗೆ ಬಂದಿದ್ದಾರೆ ಅನ್ಸುತ್ತೆ. ಆಗ ಸಾಕಷ್ಟು ಸಾವಾಗಿತ್ತು ಅಮೆರಿಕದ ಸೈನಿಕರಲ್ಲಿ. ಭಾರತದಲ್ಲಿಯೂ ಸಹ ಸುಮಾರು 2008 2005 ಆ ಸಂದರ್ಭದಲ್ಲಿಯೂ ಸಹ ಭಾರತದಲ್ಲಿ ತಮಿಳುನಾಡಿನಲ್ಲಿ ಕೆಲವರಲ್ಲಿ ಈ ಒಂದು ವೈರಸ್ ಕಂಡು ಬಂದಿತ್ತು. ಇರುಳರ್ ಅನ್ನುವಂತಹ ಏನು ಜನಾಂಗ ಇದೆ, ಇಲಿಗಳನ್ನು ಹಿಡಿತಾರೆ, ತಿಂತಾರೆ ಅವರು, ಅವರಲ್ಲಿ ಸಾಕಷ್ಟು ಜನರಲ್ಲಿ ಇದು ಕಂಡು ಬಂದಿತ್ತು. ಬಟ್ ಸಾವಿನ ಸಂಖ್ಯೆ ಕಡಿಮೆ ಇತ್ತು. ಆದ್ರೆ ಇದು ಬರೋದೇ ಅಷ್ಟು ಸುಲಭಕ್ಕೆ ಬರೋದಿಲ್ಲ. ಬಂದ್ರೆ 75% ಜನ ಸತ್ತು ಹೋಗ್ತಾರೆ ಅಂತ. 4 ಜನಕ್ಕೆ ಬಂದ್ರೆ 3 ಜನ ಜೀವ ಹೋಗ್ತಾರೆ ಅನ್ನುವಂತ ರೀತಿಯಲ್ಲಿ ಅದು ಅಟ್ಯಾಕ್ ಆಗುತ್ತೆ. ಬರೋದು ಕಷ್ಟ, ಬಂದ್ರೆ ಬದುಕೋದು ಕಷ್ಟ ಅಂತ. ಅದೇ ರೀತಿ ಈ ಅಕ್ಕಿ ಎಲ್ಲ ಮೂಟೆಗಳನ್ನೆಲ್ಲ ಸ್ಟಾಕ್ ಮಾಡ್ತಾರಲ್ಲ, ಗೋಡಾನುಗಳು, ಅಲ್ಲಿ ಇಲಿಗಳ ಕಾಟ ಜಾಸ್ತಿ ಇರುತ್ತೆ. ಆ ಜಾಗದಲ್ಲಿ ಕೆಲಸ ಮಾಡುವವರನ್ನ ಕೆಲವರನ್ನ ಟೆಸ್ಟ್ ಮಾಡಿದ್ರು. ಈ ಇರುಳರಲ್ಲಿ ಕಂಡು ಹಿಡಿದ ಮೇಲೆ ತಮಿಳುನಾಡಲ್ಲಿ ಅವರಲ್ಲಿಯೂ ಸಹ ಕೆಲವರಲ್ಲಿ ಆ ವೈರಸ್ಗಳು ಕಂಡು ಬಂತು. ಆ ವೈರಸ್ನ ಇನ್ನೊಂದು ಒಳ್ಳೆತನ ಏನು ಅಂತಂದ್ರೆ, ಒಂದು ದಿನದ ಒಳಗೆ ಅದು ಮೈ ಒಳಗಡೆ ಸತ್ತು ಹೋಗೋ ಸಾಧ್ಯತೆ ಇರುತ್ತೆ. ಆ ನಂತರ ಉಳ್ಕೊಂಡ್ರೆ ತೊಂದರೆ. ಒಂದು ದಿನ ಕಳಿಯೋದ್ರೊಳಗಡೆ ಏನು ಆಗಿಲ್ಲ ಅಂದ್ರೆ ಇನ್ನೇನು ಆಗೋದಿಲ್ಲ. 24 ಅವರ್ಸ್ ಒಳಗಡೆನೆ ಅದು ಒಳಗಡೆ ಏನಾದ್ರು ಮಾಡಕ್ ಪ್ರಯತ್ನ ಮಾಡುತ್ತೆ, ಸತ್ತು ಹೋಗ್ಬಿಡುತ್ತೆ. ಸೊ ಅಲ್ಲಿಗೆ ಈ ವೈರಸ್ ಕೊರೋನಾ ಅಷ್ಟು ಇದಿಲ್ಲ. ಬಟ್
ಈಗ ಅದರ ಆತಂಕ ಇದೆ. ಯಾಕೆ ಅಂತಂದ್ರೆ ಈ ಬಾರಿ ಜೋರು ಮಳೆ ಆಗುವ ಸಾಧ್ಯತೆ ಇದೆ ಅಂತ ಇಡೀ ಜಗತ್ತಿಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟಾಗಿದೆ. ಹೇಗೆ ಬಿಸಿಲು ಸಿಕ್ಕಾಪಟ್ಟೆ ಇದೆಯೋ ಮಳೆನೂ ಸಿಕ್ಕಾಪಟ್ಟೆ ಬರೋ ಸಾಧ್ಯತೆಗಳಿದೆ ಕೆಲವು ಪ್ರದೇಶಗಳಲ್ಲಿ ಮಳೆನೇ ಬರಲ್ಲ ಅಂತ. ಈ ಎರಡೂ ಸಂದರ್ಭಗಳಲ್ಲಿಯೂ ಸಹ ಇಲಿಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗೋ ಸಾಧ್ಯತೆ ಇರೋದ್ರಿಂದ ಅಂತಹ ಪ್ರದೇಶಗಳಲ್ಲಿ ಈ ವೈರಸ್ ಅಟ್ಯಾಕ್ ಮಾಡೋ ಸಾಧ್ಯತೆ ಇರೋದ್ರಿಂದ ನಾವು ಮನುಷ್ಯರು ಒಂದಷ್ಟು ಪ್ರಿಕಾಷನ್ಸ್ಗಳನ್ನ ತೆಗೆದುಕೊಳ್ಳಬೇಕು ಅಂತ ಈಗ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಮನೆಗೆ ಇಲಿ ಬರದ ರೀತಿಯಲ್ಲಿ, ಇಲಿ ಬಂದು ಸೇರ್ಕೊಳ್ಳದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಇಲಿ ಬಂದು ಒಂದು ಸೇರ್ಕೊಂಡ್ರೆ ಅದು ಮರಿ ಮಾಡಿದ್ರೆ ಮನೆ ತುಂಬಾ ಆಗತ್ತೆ. ಅದು ಎಲ್ಲೆಲ್ಲೆಲ್ಲೋ ಗೂಡು ಕಟ್ಕೊಂಡಿರುತ್ತೆ ಅಥವಾ ಎಲ್ಲೆಲ್ಲೆಲ್ಲೋ ಬಚ್ಚಿಟ್ಕೊಂಡಿರುತ್ತೆ ಸಂದಿಗೊಂದಿಯಲ್ಲಿ. ಗೊತ್ತಾಗಲ್ಲ, ಆ ವೈರಸ್ ಬರೋ ಸಾಧ್ಯತೆ ಇದೆ ಅಂತ. ಸೊ ಹಾಗಾಗಿ ಆ ವೈರಸ್ ಹರಡದೇ ಇರುವ ರೀತಿಯಲ್ಲಿ ಏನು ಪ್ರಿಕಾಷನ್ಸ್ ತೆಗೆದುಕೊಳ್ಳಬೇಕು ಆ ಪ್ರಿಕಾಷನ್ಸ್ ತೆಗೆದುಕೊಳ್ಳಿ ಅಂತ ಒಂದಷ್ಟು ಸಲಹೆಗಳು ಬರ್ತಿದೆ. ಅದು ಬಿಟ್ರೆ ದೊಡ್ಡ ಆತಂಕ ಏನು ಇಲ್ಲ ಅನ್ನೋದು ಈಗ ನಮಗೆ ಕಂಡು ಬರ್ತಿರುವಂತಹ ವಿಚಾರ. ಸೊ ಇದಿಷ್ಟು ಹ್ಯಾಂಟಾ ವೈರಸ್ ಅನ್ನುವಂತಹ ಹೊಸ ವೈರಸ್ ಹರಡಿದ್ದು ಒಂದು ಹಡಗಿನಲ್ಲಿ ಅದು ಸೃಷ್ಟಿಸಿದಂತಹ ಭಯಾನಕವಾದಂತಹ ಸನ್ನಿವೇಶ ಮತ್ತು ಅದರಿಂದ ಇರಬಹುದಾದ ಮುಂದೆ ಬರಬಹುದಾದಂತಹ ಅಪಾಯಗಳು ಮತ್ತು ಪ್ರಿಕಾಷನ್ಸ್ ಬಗ್ಗೆ ನನಗೆ ಇಲ್ಲಿಯವರೆಗೆ ತಿಳಿದು ಬಂದಿರುವ ವಿಚಾರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.